ನಮ್ಮ ಸ್ಟೂಡೆಂಟು ಇನ್ನು ಹೊಸದಾಗಿ ಒಂದು ವಿಭಿನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದ್ದಾನೆ. ಇದಾರ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ತುಂಬಾ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಚಿತ್ರದುರ್ಗಕ್ಕೆ ಸೇರಿರುವಂತಹ ಒಂದು ಸಿರಿಗೆರೆ ಮಠಕ್ಕೆ ಹೋಗ್ತಿದ್ದೀನಿ. ಸಿರಿಗೆರೆ ಮಠ ಇಲ್ಲಿಂದ 49 ಕಿಲೋಮೀಟರ್ ಇದೆ. ಈ 49 ಕಿಲೋಮೀಟರ್ ಪಾರ್ ಮಾಡೋದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಈಗ ಬಸ್ ಬರೋದಕ್ಕೆ ಏನು 20 ನಿಮಿಷ ಇದೆ ಸಿರಿಗೆರೆ ಬಸ್. ಗುರು ಫೈನಲ್ ಆಗಿ ನಮ್ಗೆ ಸಿರಿಗೆರೆ ಬಸ್ ಸಿಕ್ತು. ಗುರು, ನೀವು ಸಿರಿಗೆರೆ ಮಠ ಎಂಟ್ರೆನ್ಸ್ ಕೊಡ್ತಿದ್ದಂಗೆ ಜಿಂಕೆಗಳು ನಿಮ್ನ ವೆಲ್ಕಮ್ ಮಾಡ್ಕೊಂತವೆ. ಜಿಂಕೆಗಳು ಅಂತಲ್ಲ, ಸಾಕಷ್ಟು ಪ್ರಾಣಿಗಳಿದಾವೆ. ಒಂದು 3-4 ಪ್ರಾಣಿಗಳು ಇಟ್ಟಿದ್ದಾರೆ ಇಲ್ಲಿ. ಯಾವ್ದು ಗುರು, ಈ ವಿಡಿಯೋದಲ್ಲಿ ತುಂಬ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ಲು ಶೀತ ಆಗಿ ಒಂಥರ ಮೂಗಲ್ಲಿ ಶೀತ ಆಗಿಬಿಟ್ಟಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಏನು ಅಷ್ಟೇನು ಮಾತಾಡೋಕ್ಕಾಗ್ತಿಲ್ಲ ನನಗೆ. ಆದರೂ ಸಿಂಪಲಾಗಿ ಒಂಥರ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಆ ವಿಡಿಯೋ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ತುಂಬ ನನ್ನ ವಾಯ್ಸ್ ಇರೋದಿಲ್ಲ ಈ ವಿಡಿಯೋದಲ್ಲಿ, ಯಾಕಂದರೆ ಕೋಲ್ಡ್ ಆಗಿದೆ, ಭಾಳ ಮಾತಾಡೋಕ್ಕೂ ಆಗ್ತಿಲ್ಲ ಈ ಸತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ವಿಡಿಯೋ ತೊಗೊಂಡ್ಬಿಡ್ತೀನಿ. ಈಗ ಸದ್ಯಕ್ಕೆ ಈ ಮಂತ್ ಮುಗಿಯೋತನ ವೀಕ್ಲಿ ಒಂದೊಂದು ವಿಡಿಯೋ ಹಾಕ್ತೀನಿ. ಮತ್ತು ನೆಕ್ಸ್ಟ್ ಮಂತಿಂದ 3 ವೀಡಿಯೋಸು ವೀಕ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. 3 ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ಅಂದರೆ 2 ವೀಡಿಯೋಸರ ಹಾಕ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ನಾಗರಾಜ್ ಅಂತೇಳಿ ನಮ್ಮ ಸ್ಟೂಡೆಂಟು ಇನ್ನು ಹೊಸದಾಗಿ ಒಂದು ವಿಭಿನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದ್ದಾನೆ. ಈತ ನಮ್ಮ ಹಳೆಯ ವಿದ್ಯಾರ್ಥಿ. ಸಿರಿಗೆರೆ ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ 8ನೇ ತರಗತಿಯಿಂದ 10ನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆ ಅಂಕಗಳನ್ನು ಗಳಿಸಿ ಈಗ ತನ್ನ ಭವಿಷ್ಯವನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಟ್ಕೊಳ್ಳೋಕೆ ಹೊರಟಿದ್ದಾನೆ. ನಾವೀಗ ಸಿರಿಗೆರೆಯಲ್ಲಿರ್ತಕ್ಕಂತಹ ಹಾಗೂ ಇಡೀ ಪ್ರಪಂಚದಲ್ಲೇನೆ ಜಗತ್ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಆವರಣದಲ್ಲಿ ನಾವಿದ್ದೀವಿ. ವಿಶ್ವಬಂಧು ಮರಳಸಿದ್ದ ಹಾಗೂ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಈಗಿನ
ಪೀಠಾಧ್ಯಕ್ಷರಾಗಿರುವಂತಹ ಶ್ರೀ ಮಧು ಜೈನಿ ಸದ್ಧರ್ಮ ಸಿಂಹಾಸನದೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ಅವನ ಮೇಲೆ ಸದಾ ಇರಲಿ ಅಂತ ಹೇಳಿ ನಾನು ಈ ನಮ್ಮ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ತಾವು ಕೂಡ ವ್ಯೂವರ್ಸ್ ಕೂಡ ಅವನಿಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಾಗರಾಜ್ ಅವರು ಬಹುಶಃ ಇನ್ನು ಆಕಾಶದ ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಧನ್ಯವಾದಗಳು. ಮತ್ತೆ ಈ ಸಿರಿಗೇರಿ ಮಠ 2 ವರ್ಷದ ಕೆಳಗಡೆ ಈ ತರ ನಂತರ ಇದ್ದಿದ್ದಿಲ್ಲ. ಈಗ ಅಲ್ಲಲ್ಲೇ ಹುಲ್ಲಾಕಿದ್ದಾರೆ ನೋಡಿ, ಗಾರ್ಡನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಮಠದಲ್ಲಿ. ಮುಂಚೆ ಒಂದ್ 2 ವರ್ಷದ ಕೆಳಗಡೆ ಏನು ಇದ್ದಿದ್ದಿಲ್ಲ, ಇವು ಇಂಪ್ರೂವ್ಮೆಂಟ್ ಆಗಿದೆ. ಈ ತರ ಗೇಟ್ಗಳು ಎಲ್ಲ ಹಾಕಿದ್ದಾರೆ ನೋಡಿ. ದೇವ್ರು ಈಗ ಈ ಸಿರಿಗೇರಿ ಮಠ ಮುಂಚೆ ತರ ಎಲ್ಲ ತುಂಬಾನೇ ಬದಲಾಗಿದೆ. ಮತ್ತೆ ಈ ಮಠ ಸೇವೆ ಮಾಡ್ತಿರೋರು ಕೆಳಗಡೆ ಇರ್ತಾರೆ ಅವರು. ಅವ್ರ ಹತ್ರ ಈ ಮಠದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಠದ ಮೂಲ ಪುರುಷ ವಿಶ್ವಬಂಧು ಮರಳುಸಿದ್ದ. ನಮ್ಮ ಮಠದ ಮೂಲ ಪುರುಷ ವಿಶ್ವಬಂಧು ಮರಳುಸಿದ್ದ. ಅವು ಮೊದಲು ನಮ್ಮ ಮಠದ ಮೂಲ ಪುರುಷ ವಿಶ್ವಬಂಧು ಮರಳುಸಿದ್ದ. ನಮ್ಮ ಮಠದ್ದು ಪೀಠ ಶ್ರೀಮತ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಆದೇಶ ಶ್ರೀ ತರಳಬಾಳು ಜಗದ್ಗುರು 1108 ತರಳಬಾಳು ಜಗದ್ಗುರು ಬೃಹನ್ ಮಠ ಸಿರಿಗೆರೆ ಅಂತ. ಅದು ಈ ಮೊದಲು ಉದ್ಭವವಾಗಿದ್ದು ಉಜ್ಜಿನಿ ಪೀಠ. ನಮ್ದಲ್ಲಿ ಉಜ್ಜಿನಿ ಪೀಠ ಅಲ್ಲಿ ಏನೋ ವ್ಯತ್ಯಾಸ ಅದು ಏನೋ ಗೊತ್ತಿಲ್ಲ. ಅಲ್ಲಿಂದ ಜಮ್ಮಪ್ಪ ಗುರುಗಳು ಅಂತ ಇಲ್ಲಿ ಬಂದು ನೆಲೆಸಿದ್ರು. ಅವರು ಸಿರಿಗೆರೆ ಒಳಗಡೆ ಐತೆ ಗದ್ದಿಗೆ. ಅವ್ರದಾದ್ಮೇಲೆ ನಂಜುಂಡ ಸ್ವಾಮಿಗಳು ಅವರು ಇವರೆಲ್ಲ ಡ್ರೈವರ್ ಆರಾಮ್ಸೆ ಕುಂತಾನ ಮಾತಾಡ್ಸ್ಕೊಂಡ್ ಬರ್ಬೇಕು. ಹಂಗೆ ಸ್ನಾನ ಮಾಡ್ಕೊಂಡು ಹೋಗ್ಬಿಡು ಅಲ್ಲಿ ಒಳಗೆ ಹೋಗ್ಬಿಡ. ನಾವು ಟಿವಿ ನೋಡಿದವರು ಹೆಂಗೆ ಆಯ್ತು ಈ ಥರ ಮಾಡಿದ್ರೆ ಅಂತ ಕೇಳ್ಬೋದು. ಈಗ ಇದೆಲ್ಲ ಈಗ ನಿಮ್ ಮೇಲೆ ಬಿಡ್ತಾರೆ ಇನ್ನು ಎಲ್ಲ ಡ್ರೈವರ್ ಮೇಲೆನ ಕಂಪ್ನಿ ಕಡೆಯಿಂದ ಇದೆ? ಇಲ್ಲ, ಕಂಪ್ನಿ ಅರ್ಧ ಇದಾಗುತ್ತೆ, ನಮ್ಮ ಮೇಲೆ ಅರ್ಧ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ನಿಮ್ಗೊಂದು 50,000 ಲೆಕ್ಕಕ್ಕೆ ಬರುತ್ತೆ ಅನ್ನಂಗ್ ಆಯ್ತು ಇವಾಗ. ಅದೆಷ್ಟು ಖರ್ಚು ಎಷ್ಟೋಗಿದೆ ಅದನ್ನ ನೋಡ್ಕೊಂಡು ಟ್ಯಾಲಿ ಮಾಡಿ ನಮ್ದ್ರಾಗ ಅರ್ಧ ಕಟ್ ಮಾಡ್ತಾರೆ. ಅಲ್ಲ, ಇದಕ್ಕೆಲ್ಲ ಕಂಪ್ನಿ ಕಡೆಯಿಂದ ಇರುತ್ತಲ್ವಾ, ಡ್ರೈವರ್ ಮೇಲೆ ಯಾಕೆ ಆಗ್ತಾ ಇದೆಲ್ಲ? ಅದೇನು ಅವ್ರಿರೋ ರೂಲ್ಸ್ ಹಂಗೆ. ಎಷ್ಟಿದೆ ಅಣ್ಣ ನಿಮ್ ಸ್ಯಾಲ್ರಿ? ನಮ್ಗೆ 15,000. 15,000. ಇವಾಗ 15,000 ದುಡಿಯಕ್ ಬಂದು ನೀವು ಈ ತರ ಬಿಟ್ರೆ ನಿಮ್ಗೆ ಏನು ಹೊಟ್ಟೆ ಪಾಡು ದುಡಿಲೇಬೇಕು. ಏನ್ ಮಾಡ್ತಾ ಇರುತ್ತೆ, ಖಾಲಿಯಾಗಿ ಕುತ್ಕೊಂಡ್ರೆ ಇದ್ರೆ ಆಗಲ್ವಲ್ಲ. ಸರಿ ದೇವ್ರ, ನೀವೆಲ್ಲ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರು. ಈ ತರ ಅನಾಹುತ ಆಗ್ತಿರುತ್ತೆ, ಒಂದ್ ಸ್ವಲ್ಪ ಹುಷಾರಾಗಿ ಹೋಗಿ ಆಯ್ತಾ ಸರ್. ಎಲ್ಲರೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಹೆಚ್ಚಿನ ಇದನ್ನು ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಆಲ್ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ಏನಾದ್ರು ಅನಿಸಿಕೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕರ್ನಾಟಕದ ಪ್ಲೇಸ್ ಗಳು ಎಲ್ಲಾನು ಚೆನ್ನಾಗಿ ಪ್ಲೇಸ್ ಗಳು ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಇರಿ. ನಾವು ನಮ್ದು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ತೀವಿ, ಲೈಕ್ ಮಾಡ್ತೀವಿ, ಬೆಲ್ ಬಟನ್ ಒತ್ತೀವಿ. ಬಾಯ್.